ನಮಸ್ಕಾರ. ನಾನು ಡಾಕ್ಟರ್ ಸಚಿನ್ ಓಯನ್, ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್, ಶಿವಮೊಗ್ಗ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಆಸ್ಪತ್ರೆಗೆ ಬರತಕ್ಕಂಥ ವ್ಯಕ್ತಿಗಳಲ್ಲಿ ಕಾಣ್ತಾರ ಸಾಮಾನ್ಯ ಗೊಂದಲ ಏನು ಅಂತ ಹೇಳಿದ್ರೆ, ಅವ್ರಿಗೆ ಆಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ಅಂತಂದರೆ ಹೃದಯಾಘಾತವೋ ಅಥವಾ ತೀವ್ರ ಆತಂಕವೋ ಅಂತ ಹೇಳಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ನಮ್ಮ ಆಸ್ಪತ್ರೆಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಒಂದು 25ರಿಂದ 30 ವರ್ಷದ ವ್ಯಕ್ತಿ ಬರ್ತಾರೆ. ಅವ್ರು ಹೇಳ್ತಾರೆ, ಸರ್ ನನಗೆ ಕಳೆದ ಕೆಲವು ತಿಂಗಳಿಂದ ಬಹಳ ಜಾಸ್ತಿ ಎದೆನೋವು ಬರ್ತಾ ಇದೆ ಅಂತ ಹೇಳಿ. ಒಂದು ತಿಂಗಳ ಹಿಂದೆ ನಾನು ಮಲ್ಕೊಂಡಿರ್ತೀನಿ ಮನೆಯಲ್ಲಿ. ಮಲ್ಕೊಂಡಿದ್ದಾಗ ತೀವ್ರವಾದ ನನಗೊಂದು ಚೆಸ್ಟ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಕೈಕಾಲೆಲ್ಲ ನಡುಗಕ್ಕೆ ಸ್ಟಾರ್ಟ್ ಆಯಿತು, ಮೈ ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದ್ದಕ್ಕಿದ್ದಂಗೆ ರಾತ್ರಿ 12 ಅಥವಾ 1 ಗಂಟೆ ಸುಮಾರಿಗೆ. ಅದರ ಜೊತೆಗೆ ಯಾವ ಥರ ಇತ್ತು ಅಂತಂದರೆ, ಯಾರೋ ಕುತ್ತಿಗೆ ಹಿಚ್ಚಿ ಅವರಿಗೆ ಸಾಯಿಸ್ತಾ ಇದ್ದಾರೆ ಅಷ್ಟು ಭಯ ಅವರಿಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಅವರಿಗೆ ಉಸಿರಾಡಕ್ಕೆ ತೊಂದರೆ ಆಗಿರಬಹುದು, ಹೊಟ್ಟೆಯಲ್ಲಿ ಒಂಥರ ನೋವು, ಈ ಥರ ಕೆಲವೊಂದು ಸಮಸ್ಯೆಗಳು ಇದ್ದಕ್ಕಿದ್ದಂಗೆ ಅಚಾನಕ್ಕೆ ಕಾಣಿಸ್ಕೊಳ್ತು. ನಂತರ ಅವರ ಫ್ಯಾಮಿಲಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಹತ್ತಿರದಲ್ಲೇ ಇರೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ನಂತರ ಮಾರನೇ ದಿನ ಅವರಿಗೆ ಆ ಕಾರ್ಡಿಯಾಲಜಿಸ್ಟ್ ಏನಿದ್ದಾರೆ ಅವ್ರ ಹತ್ರ ಹೋಗಿ ಒಂದು ಒಪಿನಿಯನ್ ತಗೊಳ್ತಾರೆ. ಅಲ್ಲಿ ಅವರಿಗೆ ECG, ಎಕೋ ಎಲ್ಲ ಮಾಡ್ತಾರೆ. ಬಟ್ ಆದರೂ ಸಮೇತ ಅವರಿಗೆ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಅಂತ ಬರುತ್ತೆ. ಬಟ್ ಪೇಷಂಟಿಗೆ ಏನೋ ಒಂಥರ ಸಮಾಧಾನ ಇರೋದಿಲ್ಲ. ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ಮತ್ತೆ ನನಗೆ ಪದೇ ಪದೇ ಯಾಕೆ ಎದೆನೋವು ಬರ್ತಾ ಇದೆ, ಒಂದು ಗಾಬರಿ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂತಂದರೆ, ಮತ್ತೆ ಅದೇ ವ್ಯಕ್ತಿ ಅವರ ಆಫೀಸ್ನಲ್ಲಿ ಕುಳಿತುಕೊಂಡಿರ್ತಾರೆ. ಏನೋ ಒಂದು ಮೀಟಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಅದೇ ಥರ ಮತ್ತೆ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಅಂತಂದರೆ ಇದ್ದಕ್ಕಿದ್ದಂಗೆ ಎದೆನೋವು, ಗಾಬರಿ, ಭಯ, ಇನ್ನೇನು ಸತ್ತೇ ಹೋಗ್ತೀನೇನೋ ಅನ್ನೋ ಅಷ್ಟು ಭಯ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಜೊತೆಗೆ ತಲೆ ಸುತ್ತದಾಗ ಆಗೋದು, ಹೊಟ್ಟೆ ತೊಳಸ್ದಾಗ ಆಗೋದು, ಮತ್ತು ವಾಂತಿ ಬರೋ ಹಾಗಾಗೋದು, ಈ ಥರ ಕೆಲವೊಂದು ಸಿಂಪ್ಟಮ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಅವರಿಗೆ ಮತ್ತೆ ಏನು ಮಾಡ್ತಾರೆ ಅಂದರೆ, ಆಫೀಸಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಮತ್ತೆ ಅಡ್ಮಿಟ್ ಮಾಡ್ತಾರೆ. ಮತ್ತೆ ಅವರಿಗೆ ಏನು ಮಾಡ್ತಾರೆ ಅಂದರೆ, ಮತ್ತೊಂದು ಸತಿ ECG, ಎಕೋ, MRI ಬ್ರೇನ್ ಸಹ ಮಾಡ್ತಾರೆ. ಯಾಕಂದರೆ ತಲೆ ಸುತ್ತು ಬರ್ತಾ ಇತ್ತು ಅವರಿಗೆ ಅಂಥೇಳಿ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬರುತ್ತೆ. ಮತ್ತು ಡಾಕ್ಟರ್ ಹೇಳ್ತಾರೆ ಅವರಿಗೆ, ನೀವೆಲ್ಲ ಸಂಪೂರ್ಣವಾಗಿ ನೀವು ನಾರ್ಮಲ್ ಆಗಿದ್ದೀರಾ, ಏನೂ ತೊಂದರೆ ಇಲ್ಲ ಅಂತೇಳಿ. ಬಟ್ ಆದರೂ ಆ ವ್ಯಕ್ತಿಯಲ್ಲಿ ಏನೋ ಒಂದು ಆತಂಕ ಇರುತ್ತೆ. ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬಟ್ ನನಗೆ ಯಾವ ತೊಂದರೆ ಆಗ್ತಾ ಇದೆ ಅಂಥೇಳಿ. ಅದಾದ ನಂತರ ಏನು ಮಾಡ್ತಾರೆ ಅಂದರೆ, ಪೇಷಂಟು ಕಳೆದ ವಾರ ಅಷ್ಟು ನನ್ನ ಹತ್ರ ಬಂದಿದ್ರು OPD. ಬಂದಾಗ ಈ ಸಮಸ್ಯೆಗಳು ಹೇಳ್ಕೊಂಡಾಗ ಆ ರಿಪೋರ್ಟ್ ತಂದದ್ದು ನೋಡ್ತಿದ್ರು ಅವರು. ಬಹಳ ಒಂದು ದೊಡ್ಡ ಫೈಲ್ ಅಂತಂದರೆ, ಆಲ್ರೆಡಿ ಒಂದು 3-4 ECGಗಳು, 4-5 ಸತಿ ಎಕೋ ಟೆಸ್ಟ್ಗಳು, ಮಲ್ಟಿಪಲ್ ಟೆಸ್ಟ್, ತುಂಬ ಹಾಸ್ಪಿಟ್ಲ್ಗಳು ತಿರುಗಾಡ್ಕೊಂಡು ಬಂದಿದ್ದಾರೆ ಅವರು. ಬಹಳ ಒಂದು ದಪ್ಪನೆ ಒಂದು ಫೈಲ್ ಇಟ್ಕೊಂಡು ಬಂದಿದ್ದಾರೆ ನನ್ನ ಹತ್ರ ಬರ್ಬೇಕಾದ್ರೆ. ಆಲ್ರೆಡಿ ಅವರು ಆಸ್ಪತ್ರೆಗೆ ಬಂದರೆ, ನಮ್ಗೆ ಯಾವ ಕಾರಣಕ್ಕೆ ಈ ಥರ ಆಗುತ್ತೆ ಡಾಕ್ಟ್ರೇ ಅಂತ ಕೇಳಿದ್ರು. ನಾವು ಅವಾಗ ಪ್ರೀವಿಯಸ್ ಹಿಸ್ಟ್ರಿ ಅಂತಂದರೆ, ಮುಂಚೆ ಯಾವ ಥರ ಆಗ್ತಾ ಇತ್ತು ಅವನ್ನೆಲ್ಲ ಪರಿಶೀಲಿಸಿ ನಂತರ ನಾವು ಡಯಾಗ್ನೋಸ್ ಮಾಡಿದ್ದೇನು ಅಂತಂದರೆ, ಆತನಿಗೆ ಭಯ ಅಥವಾ ಅತಿ ಆತಂಕದ ತೊಂದರೆ ಅಂತಂದರೆ ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳಿದ್ರೆ, ಹಲವಾರು ಪ್ಯಾನಿಕ್ ಅಟ್ಯಾಕ್ಗಳು ಈ ಒಂದು ತೊಂದರೆಯಲ್ಲಿ ಬರುತ್ತೆ. ಪ್ಯಾನಿಕ್ ಅಟ್ಯಾಕ್ ಅಂತಂದರೆ, ನಾನು ಆಲ್ರೆಡಿ ಹೇಳಿದಾಗಲೇ ಇದ್ದಕ್ಕಿದ್ದಂಗೆ ಭಯ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಸತ್ತೇ ಹೋಗ್ತೀನೋ ಅನ್ನೋಷ್ಟು ಭಯ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಎದೆ ಜೋರಾಗಿ ಬಡ್ಕೊಂಡಂಗೆ ಆಗುತ್ತೆ, ಧಗ್ ಅಂತೇಳಿ ಎದೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈ ಕಾಲು ನಡುಗ್ದ ಹಾಗಾಗುತ್ತೆ, ಮೈ ಕೈ ಎಲ್ಲ ಪೂರ್ತಿ ಬೆವತ್ಕೊಳ್ಳುತ್ತೆ, ಹೊಟ್ಟೆ ಜಾಡಿಸ್ದ ಹಾಗೆ, ವಾಮಿಟ್ ಬರೋ ಹಾಗೆ, ಪದೇ ಯೂರಿನ್ಗೆ ಹೋಗಬೇಕು, ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಈ ಥರ ಕೆಲವೊಂದು ಸಿಂಪ್ಟಮ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಸ್ಯೆ ಯಾಕೆ ಬರ್ಬೋದು ಅಂತ ತುಂಬ ಜನ ಪೇಷಂಟ್ಸ್ ನಾನು ಕೇಳ್ತಾರೆ, ಸರ್ ಯಾಕೆ ಈ ಸಮಸ್ಯೆಗಳು ಬರುತ್ತೆ? ಯಾಕಂದರೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ, ಎಕ್ಸ್ರೇ ಆಯಿತು, ECG ಆಯಿತು, ಎಲ್ಲ ನಾರ್ಮಲ್ ಆಗಿದೆ, ಬ್ಲಡ್ ಟೆಸ್ಟ್ಗಳು ಸಮೇತ ನಾರ್ಮಲ್ ಆಗಿದೆ. ಬಟ್ ಆದರೂ ಯಾವ ಕಾರಣಕ್ಕೆ ಈ ಥರ ಬರುತ್ತೆ ಅಂತೇಳಿ ಹಲವಾರು ಜನರಲ್ಲಿ ಕೇಳ್ಕೊಳ್ತಾರೆ. ಇದಕ್ಕೆ ಏನು ಅಂತ ಹೇಳಿದ್ರೆ, ನಮ್ಮ ಮನುಷ್ಯನ ಮೆದುಳಲ್ಲಿ ಹಲವಾರು ಕೆಮಿಕಲ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಸೆರೋಟೋನಿನ್ ಇರ್ಬೋದು, ಡೊಪಮೈನ್ ಇರ್ಬೋದು, ನಾರೆಪಿನೆಫ್ರಿನ್ ಇರ್ಬೋದು, ಇಂಥ ಹಲವಾರು ಕೆಮಿಕಲ್ಸ್ಗಳಿರುತ್ತೆ. ಇದರ ಜೊತೆಗೆ ನಮ್ಮ ಮೆದುಳಲ್ಲಿ ಒಂದು ಭಾಗ ಇರುತ್ತೆ, ಅದರ ಹೆಸರು ಅಮಿಗ್ಡಲ ಅಂತ ಹೇಳಿ. ಈ ಅಮಿಗ್ಡಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅಂತಂದರೆ ತೀವ್ರವಾದ ಹೆದರಿಕೆ ಆಗುವಂಥ ಸಂದರ್ಭದಲ್ಲಿ ಅದು ನಮ್ಮನ್ನು ಜಾಗೃತಗೊಳಿಸುತ್ತೆ.
ಅಂತಂದರೆ ಉದಾಹರಣೆಗೆ ಯಾವುದೋ ಒಂದು ಪ್ರಾಣಿ ಎದುರಿಗೆ ಬಂತು, ಹುಲಿನೋ ಸಿಂಹನೋ ಎದುರಿಗೆ ಬಂತು ಅಂದಾಗ ಆ ಅಮಿಗ್ಡಲ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಎಚ್ಚರಿಸುತ್ತೆ, ಅಂದರೆ ಒಂದು ಅಲಾರಾಮ್ ಸಿಸ್ಟಮ್ ಥರ ವರ್ಕ್ ಮಾಡುತ್ತೆ. ಬಟ್ ಈ ಪ್ಯಾನಿಕ್ ಅಟ್ಯಾಕ್ ಅಂತಂದರೆ ಈ ಆಂಗ್ಸೈಟಿ ಅಂತ ಏನು ಹೇಳ್ತೀವಿ ಅಥವಾ ಈ ಒಂದು ಆತಂಕದ ಸಮಸ್ಯೆಯಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಾಗ ಆ ಒಂದು ಫಾಲ್ಸ್ ಅಲಾರಾಮ್ ಆಕ್ಟಿವೇಟ್ ಆಗುತ್ತೆ, ಅಂತಂದರೆ ಅಮಿಗ್ಡಲ ಆಕ್ಟಿವೇಟ್ ಆಗುತ್ತೆ. ಈ ಕೆಲವೊಂದು ಬದಲಾವಣೆಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಥ್ರೆಟ್ ಇಲ್ಲದೆ ಇರೋ ಸಂದರ್ಭದಲ್ಲೂ ಸಮೇತ ಒಬ್ಬ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ಏನೋ ಆಗ್ಬಿಡುತ್ತೆ, ನಾನೇನು ಸತ್ತೇ ಹೋಗ್ತೀನೇನೋ, ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಆ ಒಂದು ರೆಸ್ಪಾನ್ಸ್ ಆಕ್ಟಿವೇಟ್ ಆದಾಗ ನಾನು ಆಲ್ರೆಡಿ ಹೇಳಿದೆ ಇಂಥ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವು ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇನ್ನು ಇದಕ್ಕೆ ಮ್ಯಾನೇಜ್ಮೆಂಟ್ ಅಂತಂದರೆ ಟ್ರೀಟ್ಮೆಂಟ್ ಯಾವ ಥರ ಕೊಡ್ಬೋದು ಅಂತ ಬಹಳಷ್ಟು ಜನ ಪೇಷಂಟ್ಸ್ಗಳು ಕೇಳ್ತಾರೆ. ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗ ಬ್ರೈನಲ್ಲಿ ಕೆಲವೊಂದು ಕೆಮಿಕಲ್ಸ್ ಅಂತ ಹೇಳಿದೆ, ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬದಲಾವಣೆಗಳಾದಾಗ ಈ ಒಂದು ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕೆಲವೊಂದು ಡ್ರಗ್ಸ್ ಅಂತಂದರೆ ಮಾತ್ರೆಗಳಿರುತ್ತೆ, SSRIs ಅಂತ ಹೇಳ್ತೀವಿ, ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ಅಥವಾ ಸೆರೋಟೋನಿನ್ ನಾರ್ಎಪಿನೆಫ್ರಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಅಂತ ಕ್ಲಾಸ್ ಆಫ್ ಡ್ರಗ್ಸ್ ಇವುಗಳು. ಇದರಲ್ಲಿ ಕೆಲವೊಂದು ಮಾತ್ರೆಗಳು ಔಷಧಿಗಳು ಬರುತ್ತೆ, ವ್ಯಕ್ತಿಗೆ ತಕ್ಕಂಥ ಒಂದು ಮೆಡಿಸಿನ್ಗಳನ್ನು ಆ ಟೈಮಲ್ಲಿ ನಾವು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಆಂಗ್ಸಿಯೋಲೈಟಿಕ್ ಅಂತ ಹೇಳ್ತಾರೆ, ಅಂದರೆ ಬೆಂಜೋಡೈಸಪಿನ್ಸ್. ಆಂಗ್ಸಿಯೋಲೈಟಿಕ್ ಅಂತಂದರೆ ಆಂಗ್ಸೈಟಿ ಕಡಿಮೆ ಮಾಡೋಂಥ ಕೆಲವೊಂದು ಔಷಧಿಗಳನ್ನು ಸಹ ಒಂದು 15 ಅಥವಾ ಒಂದು 3 ವಾರದ ಮಟ್ಟಿಗೆ ನಾವು ಆ ಮಾತ್ರೆಗಳನ್ನು ಕೊಡ್ತೀವಿ. ಅದಾದ ನಂತರ ಆ ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಬರೋ ಅಂಥದ್ದು. ಇದರ ಜೊತೆಗೆ ನಾವು ಫಾರ್ಮಕಾಲಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಂತಂದರೆ ಮಾತ್ರೆಗಳ ಅಲ್ಲದೆ ಬೇರೆ ಏನು ಮಾಡ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು. ಉದಾಹರಣೆಗೆ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅವರಿಗೆ ಹೇಳ್ಕೊಡೋದು, ಅದರ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್, ಉಸಿರಾಟದ ಕೆಲವೊಂದು ಎಕ್ಸಸೈಸ್ಗಳು ಇವನ್ನ ಹೇಳ್ಕೊಳ್ಳೋದು, ಮತ್ತು ಒಂದು ಉತ್ತಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದು. ಅಂತಂದರೆ ಕರೆಕ್ಟ್ ಟೈಮಲ್ಲಿ ನಿದ್ದೆ ಮಾಡೋದು, ಸರಿಯಾದ ಟೈಮಿಗೆ ಆಹಾರ, ಮಿತವಾಗಿ ಆಹಾರ ಸೇವಿಸೋದು, ಇವೆಲ್ಲ ಸಣ್ಣ ಸಣ್ಣ ಒಂದು ಬದಲಾವಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿಗೆ ಪೂರ್ತಿ ಈ ಒಂದು ಪ್ಯಾನಿಕ್ ಅಥವಾ ಆಂಗ್ಸೈಟಿ ಸಿಂಪ್ಟಮ್ಸ್ ಏನಿದೆ ಅವು ಪೂರ್ತಿಯಾಗಿ ಕಡಿಮೆ ಆಗ್ತಾ ಬರ್ತವೆ. ನಿಮ್ಮಲ್ಲೂ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೂ ಸಹ ಯಾರಿಗಾದರೂ ಇಂಥ ಸಮಸ್ಯೆಗಳಿದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.